ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೆಲಮಂಗಲದಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ ಅಂತೆ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಂಗಾದ್ರೆ ಇಡೀ ಕುಟುಂಬ ಬೀದಿಗೆ ಬರೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಮನೆ ಬಾಗಿಲು ಮುಚ್ಚಿ ವೆಲ್ಡಿಂಗ್ ಮಾಡಿಬಿಟ್ಟಿದ್ದಾರಂತೆ ರಿಯಲ್ ಎಸ್ಟೇಟ್ ಉದ್ಯಮಿ. ಮಗಳ ಮದುವೆಗಾಗಿ 2016ರಲ್ಲಿ ಜಮೀನನ್ನ ಈ ಕುಟುಂಬ ಮಾರ್ಕೊಂಡಿರುತ್ತೆ. 26 ಲಕ್ಷದಲ್ಲಿ 10 ಲಕ್ಷ ರೂಪಾಯಿ ನಗದನ್ನ ಉದ್ಯಮಿ ಕೊಟ್ಟಿರ್ತಾರೆ. ಉಳಿದ ಹಣಕ್ಕೆ 2 ಚೆಕ್ಕನ್ನ ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿ ಅರುಣ್ ಕೊಟ್ಟಿರ್ತಾರೆ. ಜಮೀನು ರಿಜಿಸ್ಟರ್ ಬಳಿಕ ಉಳಿದ ಹಣ ಕೊಟ್ಟಿಲ್ಲ ಅಂತ ಕುಟುಂಬ ಹೇಳ್ತಾ ಇದೆ. ಆದ್ರೆ ಜಮೀನು ಸ್ವಾಧೀನಕ್ಕೆ ಬಿಡ್ತಾ ಇಲ್ವಂತೆ. ಹಿಂಗಂತ ಅರುಣ್ ದೂರು ಕೊಟ್ಟಿದ್ದಾರೆ. ವಿಚಾರಿಸೋದಕ್ಕೆ ಪದ್ಮಾ ಮತ್ತು ಮಗಳು ಭಾಗ್ಯಾಳನ್ನ ಪೊಲೀಸರು ಠಾಣೆಗೆ ಕರೆದಿರ್ತಾರೆ. ಪೊಲೀಸ್ ಠಾಣೆಗೆ ಹೋಗಿ ಬರೋದ್ರೊಳಗಡೆ ಪದ್ಮಾ ಮನೆಯನ್ನ ಕ್ಲೋಸ್ ಮಾಡ್ಬಿಟ್ಟಿದ್ದಾರಂತೆ ರಿಯಲ್ ಎಸ್ಟೇಟ್ ಉದ್ಯಮಿ. ಮನೆ ಬಾಗಿಲು ಮುಚ್ಚಿ ಫುಲ್ ವೆಲ್ಡಿಂಗ್ ಮಾಡ್ಬಿಟ್ಟಿದ್ದಾರಂತೆ ಅರುಣ್. ಮನೆಯೊಳಗಡೆ ಹೋಗಕ್ಕಾಗದೆ ಬೀದಿಯಲ್ಲೇ ಉಳ್ಕೊಂಡಿದೆ ತಾಯಿ ಮತ್ತು ಮಗಳು, ಅಂದ್ರೆ ಇಡೀ ಕುಟುಂಬ ಕೂಡ ಬೀದಿಯಲ್ಲೇ ಉಳಿಯುವಂತ ಪರಿಸ್ಥಿತಿ. ಬೀಗ ಮುರಿಯೋದಕ್ಕೆ ಮುಂದಾದ್ರೂ ಕೂಡ ಪೊಲೀಸರು ಬಿಡ್ತಾ ಇಲ್ವಂತೆ. ಬಾಗಿಲು ಬಳಿಯೇ ಕುಳಿತುಕೊಂಡು ನ್ಯಾಯಕ್ಕಾಗಿ ತಾಯಿ ಮತ್ತು ಮಗಳು ಆಗ್ರಹಿಸುತ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಂಗಾದ್ರೆ ಈಗ ಉದ್ಯಮಿ ಕೊಟ್ಟಿರುವಂತ ದೂರಿನ ಅನ್ವಯ ಪೊಲೀಸರು ಅವರ ಫೇವರ್ ಆಗಿ ನಡೆದುಕೊಳ್ತಿದ್ದಾರಾ ಅನ್ನೋದು ಪ್ರಶ್ನೆ. ಏನೇ ಇದ್ರೂ ಕೂಡ ದೂರು ದಾಖಲಾಗಿದೆ ಅಂತ ಅಂದ್ರೆ ಕಾನೂನು ಹೋರಾಟ ಮಾಡೋದು ಓಕೆ, ಬಟ್ ಹೀಗೆ ಅವ್ರು ವಾಸ ಮಾಡುವಂತ ಮನೆಯ ಬಾಗಿಲನ್ನ ಕ್ಲೋಸ್ ಮಾಡೋದು, ವೆಲ್ಡಿಂಗ್ ಮಾಡ್ಬಿಟ್ಟು ಒಳಗಡೆ ಹೋಗೋದಕ್ಕೆ ಅವಕಾಶನೇ ಕೊಡದೇ ಇರೋದು, ಯಾರು ಈ ಅಧಿಕಾರವನ್ನ ಆ ಉದ್ಯಮಿಗೆ ಕೊಟ್ರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಪಾಪ ಬೀದಿಯಲ್ಲಿ ನಿಂತ್ಕೊಂಡು ಗೋಳಾಡ್ತಿದ್ದಾರೆ. ಮನೆ ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಎಲ್ಲಿ ವಾಸ ಮಾಡಬೇಕು, ಎಲ್ಲಿ ಬದುಕು ನಡೆಸಬೇಕು ಅಂತ ತಾಯಿ ಮಗಳು ಗೋಳಾಡ್ತಾ ಇರುವಂತಹ ದೃಶ್ಯ. ಯಾರು ಮಾಡ್ತಾರೆ ಸರ್? ದುಡ್ಡು ಅಂತ ಬಂದಾಗ ದುಡ್ಡು ಸಿಕ್ಕಿದ್ರೆ ಯಾರಿಗೆ ಏನಾದರೂ ಪರವಾಗಿಲ್ವಲ್ಲ ಸರ್? ಅವ್ರಿಗೆ ದುಡ್ಡು ಸಿಕ್ಕುತ್ತೆ, ಇವ್ರಿಗೆ ಜಮೀನು ಸಿಗುತ್ತೆ, ನಾವು ಬೀದಿಗೆ ಬೀಳ್ತಾ ಇದ್ದೀವಿ ಸರ್. ಇವಾಗ ಅವ್ರಿಗೆ ನೋಡಿದ್ರೆ ರಾಜಕೀಯದವ್ರು ಗೊತ್ತು, ಅದ್ಯಾರೋ ಕಾಂತರಾಜು ಅನ್ನೋರೆಲ್ಲ ಹೆಲ್ಪ್ ಮಾಡ್ತಾರಂತೆ. ಅವ್ರಿಗೆ ಅವತ್ತಿಂದ ಅವರು ಪರಿಚಯದಲ್ಲೇ ಇದ್ದಾರೆ ಅರುಣ್ ಕುಮಾರ್ ಅನ್ನೋರು. ಅವ್ರ ಸಪೋರ್ಟ್ ತಗೊಂಡು ಯಾರಿಗೆ ಏನು ಬೇಕನೋ ಹಿಂಗೆ ಮಾಡ್ತಾರೆ. ಇಲ್ಲಿ ಈ ಊರಲ್ಲಿ ಎಷ್ಟೊಂದು ಜನಕ್ಕೆ ನಾನು ಇನ್ನೂ 1-2-3 ತೋರಿಸ್ತೀನಿ ಸರ್. ಅವರೆಲ್ಲರಿಗೂ ಇವ್ನು ಅರುಣ ಅನ್ನೋನು ಮೋಸ ಮಾಡಿದಾನಂತೆ. ಅವರು ಹುಡ್ಕಾಡ್ತಾರೆ. ಅದಕ್ಕೆ ಇವ್ನು ಊರು ಬಿಟ್ಟೋಗಿ ಬೆಂಗಳೂರಿಗೆ ಸೇರ್ಕೊಂಡಿದ್ದಾನೆ. ಇವಾಗ ಇಲ್ಲಿರೋನು ಇವಾಗ ಇಲ್ಲಿಲ್ಲ, ಮದುವೆ ಮಾಡ್ಕೊಂಡು ಊರಿಗೆ ಹೋಗ್ಬಿಟ್ಟವನೆ ಬೆಂಗಳೂರಿಗೆ, ಯಾರಿಗೂ ಸಿಗ್ದಂಗೆ. ನಮಗೆ ನಾನು ಇವಾಗ ಇಲ್ಲಿ ಬೀಗ ಹೊಡಿತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆನೆ ನನಗೆ ಫೋನ್ ಬಂತು ಸರ್. ನಮ್ಮ ಅತ್ತೆ ಮಗಳು ಫೋನ್ ಮಾಡಿದ್ಲು, ಹಿಂಗೆ ಮಾಡ್ತಾ ಇದ್ದಾರೆ, ಎಲ್ಲ ಎತ್ತಾಕೊಂಡು ಹೋಗ್ತವ್ರೆ ಅಂತ. ನಾನು ಹಂಗೆ ಇನ್ಸ್ಪೆಕ್ಟರ್ಗೆ ಸರ್ ಹಿಂಗೆ ಬೀಗ ಹೊಡಿತಾ ಇದಾರಂತೆ, ನಂಗೆ ನ್ಯಾಯ ಕೊಡಿಸಿ ಬನ್ನಿ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರೆ, ಏನ್ ಆಕ್ಷನ್? ಮೊಣ್ ತಿಂತಿದ್ದ ಅವತ್ತೇ ಕೇಳಕ್ಕಾಗ್ಲಿಲ್ವಾ? ಪೊಸಿಷನ್ ಅಲ್ಲಿ ಸುಳ್ಳು ಹೇಳ್ತಿದ್ಯಾ? ನನ್ ಕಿವಿಗೆ ಹೂವ ಇಡ್ತಾ ಇದೀಯಾ? ಸುಮ್ನೆ ಹೋಗ ಆ ಕಡೆಗೆ. ಏನ್ ಬುದ್ಧಿ ಇಲ್ವಾ? ನನಗ್ ಕತೆ ಹೇಳಕ್ ಬರ್ಬೇಡ ಅಂತ ಎಲ್ಲ ಮಾತಾಡ್ತಾರೆ ಸರ್. ಇವಾಗ ಇನ್ಸ್ಪೆಕ್ಟರೇನೆ, ನರೇಂದ್ರ ಅಂತ, ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ. ಯಾರ್ ಮಾಡ್ತಾರೆ ಸರ್? ದುಡ್ಡು ಅಂತ ಬಂದಾಗ ದುಡ್ಡು ಸಿಕ್ಕಿದ್ರೆ ಯಾರಿಗೆ ಏನಾದ್ರೂ ಪರವಾಗಿಲ್ವಲ್ಲ ಸರ್? ಅವ್ರಿಗೆ ದುಡ್ಡು ಸಿಕ್ಕ ನನ್ನ ಮನೆ ನಾನು ಬೀಗ ತಕ್ಕೊಂಡು ಕಾಲು ಏಟಾಗಿ ಹೋಗಿತ್ತು. ಬೇಕಾದರೆ ಅದು ಪ್ರೂಫ್ ಕೊಡ್ತೀನಿ. ಆಪ್ರೇಷನ್ ಆಯಿತು. ಅದು ತೋರಿಸ್ಕೊಳ್ಳೋಕ್ಕೆ ಹೋಗ್ತೀನಿ, ಬರ್ತೀನಿ. ಬಂದಾಗ ಬೀಗ ತಕ್ಕೊಂಡು ಇರ್ತೀನಿ. ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದು ಅರುಣ ಅನ್ನೋನು ಟೇಷನ್ಗೆ ಕರೆದ್ರು. ನಾವು ಹೋಗ್ಬೇಕು ತಾನೆ, ಟೇಷನ್ಗೆ ಹೋದೋ. ಅಲ್ಲಿ ಅರುಣನ ಇದ್ದ. ಅಷ್ಟು ಬಿರ ನಮ್ಮ ಮನೆಗೆ ಬರ್ತಾರೆ. ಮಾಡ್ಕೊಟ್ಟಿರೋದು ನಿಜ ಅಣ್ಣ. ದುಡ್ಡು ಬಂದಿಲ್ಲ ಅಣ್ಣ ನನಗೆ. ಚೆಕ್ಗಳು ಇದಾವಣ್ಣ, ಇದಾವಣ್ಣ. ನಾನು ಇಲ್ಲ, ಮಾಡ್ಕೊಂಡಿದ್ದಾನೆ. ಇಲ್ಲ, ಇವನ್ ಪಕ್ಕದಲ್ಲಿ ಇದಾನೆ, ಏನೋ ಪರಿಚಯ ಇದಾನೋ ಅಂತ ನಾವು ಎಲ್ಲ ಸೈನ್ ಹಾಕಿದ್ರೆ ದುಡ್ಡು ಕೊಡ್ಲಿಲ್ಲ. ಮನೆಯಲ್ಲೇ ಇದ್ದೀವಿ. ನಿಜವಲ್ಲಣ್ಣ, ದೇವರಾಣೆಗೂ ನಂಗೆ ದುಡ್ಡು ಬಂದಿಲ್ಲ ಅಣ್ಣ. ಮಾಡ್ಕೊಟ್ಟಿರೋದು ನಿಜ ಅಣ್ಣ. ದುಡ್ಡು ಬಂದಿಲ್ಲ ಅಣ್ಣ ನನಗೆ. ಚೆಕ್ಗಳು ಇದಾವಣ್ಣ, ಇದಾವಣ್ಣ. ನಾನು ಇಲ್ಲ, ಮಾಡ್ಕೊಂಡಿದ್ದಾನೆ. ಇಲ್ಲ, ಇವನ್ ಪಕ್ಕದಲ್ಲಿ ಇದಾನೆ, ಏನೋ ಪರಿಚಯ ಇದಾನೋ ಅಂತ ನಾವು ಎಲ್ಲ ಸೈನ್ ಹಾಕಿದ್ರೆ ದುಡ್ಡು ಕೊಡ್ಲಿಲ್ಲ. ಮನೆಯಲ್ಲೇ ಇದ್ದೀವಿ. ನಿಜವಲ್ಲಣ್ಣ,
ದೇವ್ರ ಹಣೆಗೂ ನಂಗೆ ದುಡ್ಡು ಬಂದಿಲ್ಲ ಅಣ್ಣ. ಎಷ್ಟು ಬರ್ಬೇಕು ಮಾಡ್ಕೊಟ್ಟಿದ್ದು ನಿಜಾನ ಅರುಣ್ ಅವ್ರಿಗೆ? ಮಾಡ್ಕೊಟ್ಟಿರೋದು ನಿಜ ಅಣ್ಣ, ದುಡ್ಡು ಬಂದಿಲ್ಲ ಅಣ್ಣ ನನಗೆ. ಚೆಕ್ಗಳಿದಾವಣ್ಣ, ಅವರು ಚೆಕ್ಗಳು ಇನ್ನೂ ಜೀವಂತ ಇದಾವಣ್ಣ. 2016 ಪರ್ಚೇಸ್ ಮಾಡಿ ಕ್ರಯಪತ್ರ ಮಾಡಿಕೊಂಡು ಎಲ್ಲರೂ ಬಂದು ಅವ್ರ ಫ್ಯಾಮಿಲಿ ಟ್ರೀಯಿಂದ ಏನು ನಮ್ಗೆ ಕೊಟ್ಟರು ಮಗಳು ಮದುವೆ ಮಾಡ್ಬೇಕಂತೇಳಿ ತೊಗೊಂಡಿದ್ದು ಸರ್. ನಮ್ಮ ಹತ್ರ ದುಡ್ಡು ತೊಗೊಂಡು ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲಿ ಒಟ್ಟು ನಮ್ಮದು 3.5 ಎಕರೆ ಜಮೀನಿದೆ ಸರ್. ಅದರಲ್ಲಿ ಇವ್ರ ಹತ್ರ ತೊಗೊಂಡಿದ್ದು ಈ ನಂಬರ್ ಬಂದು 20 ಗುಂಟೆ ಬರುತ್ತೆ ಅಷ್ಟೇ ಸರ್. 89/3 ಅಂತೇಳಿ. ಅದಾದಮೇಲೆ ಈ ಮನೆ ಈ ಖಾತಾ ಕೂಡ ನಮ್ಮ ಹೆಸರಲ್ಲಿದೆ ಸರ್. ಇದು ಈ ಖಾತಾ ಕಾಪಿ ಸರ್. ಇವತ್ತಿಗೂ ಕೂಡ ಎಲೆಕ್ಟ್ರಿಸಿಟಿ ಬಿಲ್ಲಿಂದ ಹಿಡಿದು ಎಲ್ಲ ನಮ್ಮ ಹೆಸರಲ್ಲಿದೆ ಸರ್. ಫೋಟೋ ಕೊಟ್ಟು ಸೈನ್ ಹಾಕಿದ್ದಾರೆ ಸರ್. ಪೇಮೆಂಟ್ ಯಾವ ರೀತಿ ಮಾಡಿದ್ದೀರಿ? ಪೇಮೆಂಟ್ ಮಾಡಿ ಎಲ್ಲ ಕ್ಯಾಶ್ ಚೆಕ್ ಎಲ್ಲ ಮಾಡಿದ್ದೀವಿ ಸರ್. ಏನಿದೆ ಅದು ಮಾಡಿದ್ದೀವಿ. ಚೆಕ್ ನಂಬರ್ ಎಲ್ಲ ಇದೆಯಾ? ಚೆಕ್ ಇಲ್ಲ ಸರ್. 16ರಲ್ಲಿ ಕ್ಯಾಶಲ್ಲೇ ಕೊಟ್ಟಿದ್ದೀವಿ ಸರ್ ನಾವು. ಇದನ್ನು ನಿನ್ನ ಮನೆಗೆ ಯಾಕೆ ವೆಲ್ಡಿಂಗ್ ಮಾಡಿಸ್ಕೊಂಡೆ? ಯಾವ ಸರ್? ಎಲ್ಲ ಸರ್ ಪದೇ ಹೊಡಿತಾ ಇದ್ದಾರೆ. ಮೊನ್ನೆ ಬಂದು ಹೊಡೆದಿದ್ದಾರೆ. ಅದಕ್ಕೆ ಟ್ರೆಸ್ಪಾಸ್ FIR ಮಾಡಿಸಿದ್ವಿ. ಮತ್ತೆ ಕೂಡ ಬಂದು ಇವಾಗ ಹೊಡಿತಕ್ಕೆ ವೆಲ್ಡರ್ ಕರೆಸಿರೋದು ಅವ್ರು ಸರ್. ಅದಕ್ಕೆ ನಾವು ಏನು ಬೇಕೋ ಸೇಫ್ಟಿ